ಎಲ್ಲ SSLC ಕಲಿಕಾರ್ಥಿಗಳಲ್ಲಿ ಗಣಿತ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ 10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಪಾಠದಲ್ಲಿ ಅಭ್ಯಾಸ 2.2 ಬಿಡಿಸೋಣ. ಅಭ್ಯಾಸ 2.2 ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಓಕೆ, ಶೂನ್ಯತೆಗಳನ್ನು ಕಂಡುಹಿಡಿಯೋದಂದ್ರೆ ಒಂದು ವರ್ಗ ಬಹುಪದೋಕ್ತಿಯ ಏನು ಮಾಡಬೇಕು, ಅಪವರ್ತಿಸಬೇಕು. ನಾವು ಮಧ್ಯ ಪದವನ್ನು ಅಪವರ್ತಿಸಿ 9ಕ್ಕೆ ಬಿಡಿಸಿದ್ದೇವೆ ನೋಡ್ರಿ, ಮಧ್ಯ ಪದವನ್ನು ವಿಭಜಿಸಿ ಅಪವರ್ತಿಸುವುದು ಅಂಥೇಳಿ. ಓಕೆ, ಅದೇ ರೀತಿ ಇವನು ಮಾಡೋಣ. ಒಂದನೇದು x² - 2x - 8 ಅಂತಿದೆ. ನಾವು ಆವಾಗ ಏನು ಮಾಡ್ತಿದ್ವಿ ಅಂತಂದರೆ ಏಕ ಮತ್ತು ನೋಡ್ರಿ, ಈ ವರ್ಗ ಸಮೀಕರಣದಲ್ಲಿ a = 1 ಇದೆ, c = -8 ಇದೆ. ಸೊ ಎಗೆ ಮತ್ತು ಸಿಗೆ ಗುಣಿಸಿದ್ರೆ a × c ಮಾಡಿದರೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ a × c ಮಾಡಿದ್ರೆ 8 ಅಂದರೆ 8 ಅಂದರೆ -8 ಬಂತು. ಸೊ ನಮಗೀಗ ಮಧ್ಯದ ಪದ ಅಂದರೆ ಎರಡು ಸಂಖ್ಯೆ ಗುಣಿಸಿದ್ರೆ -8 ಬರಬೇಕು. ಅದನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ಈ ಮಧ್ಯದ ಪದ -2 ಐತಲ್ಲ, -2 ಬರಬೇಕು. ಸೊ ಅಂಥ ಸಂಖ್ಯೆ ಹುಡುಕ್ಬೇಕು ನಾವು. ಹಂಗಾರೆ ಈಗ ಗುಣಿಸಿದ್ರೆ 8 ಬರುವಂಥ ಸಂಖ್ಯೆ ಯಾವುದು? 4 2 8, 4ರಾಗ 2 ಕಳೆದ್ರೆ 2 ಉಳಿತೈತಿ. ಸೊ ಹಂಗಾರೆ ನಮ್ಗೆ ಅಂಕಿಗಳು ಯಾವ್ಯಾವ ಸಿಕ್ಕವಪ್ಪ ಅಂದ್ರೆ 4 ಮತ್ತು 2 ಸಿಕ್ಕು. ಈಗ ಹಂಗಾರೆ ಯಾವುದನ್ನು ಮೈನಸ್ ಹಚ್ಕೊಂಡ್ರೆ ಇದು -2 ಬರ್ತೈತಿ ಅಂದ್ರೆ, ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ತೊಗೊಂಡಿವಿ ಅಂದ್ರೆ ಇದನ್ನ ಪ್ಲಸ್ ತೊಗೊಂಡಾಗ ಕಳೆದ್ರೆ ಏನು ಬರ್ತೈತಿ? -2 ಆ್ಯಸ್ ಇಟ್ ಈಸ್ ಬರ್ತದೆ. ಸೊ ಹಾಗಾದರೆ ಪರಿಹಾರ, ಸೊ ಇದನ್ನು ತಗೊಂಡು ನಾನು ಇದನ್ನು ವಿಭಜಿಸ್ತೇನೆ. ಹಂಗಾರೆ ಈಗ ನನಗೆ ಸಿಕ್ಕಿರೋದೇನು? ಈ 2x -2x ಅನ್ನು ನಾನು ಹೊಡಿತೀನಿ. ಹೇಗೆ ಅಂತಂದರೆ 4x -4x + 2x ಅಂಥೇಳಿ. ಹೀಗೆ ನೋಡ್ರಿ, ಈ ಮಧ್ಯದ ಪದವನ್ನು -2x ಅನ್ನು, ಈ ಪದವನ್ನು ನಾನೇನು ಮಾಡಿದೆ, ಒಂದು ಇದನ್ನು ಮಾಡಿಕೊಂಡೆ, ಇನ್ನೊಂದು ಈ ಥರ ಒಡ್ಕೊಂಡೆ ಎರಡನ್ನು. ಸರಿ, ಅವಾಗ ಅಂದ್ರೆ ಅದನ್ನು ನೀವು ಕಳೀರಿ ಮತ್ತು -2x ಬರ್ತದೆ. ಅಂದರೆ -4x ಒಳಗೆ +2x ಕಳೆದ್ಬಿಟ್ರೆ ಇವು ಹೋಗಟ್ಟೆ 2x -2x ಬರ್ತದೆ. ಸರಿ, ಹಂಗಾರೆ ನಾವು ಈಗೇನು ಮಾಡೋಣ, ಇದ್ರಾಗ ಕಾಮನ್ ಇದ್ದದ್ದು ಹುಡ್ಕೋಣ. ಇದನ್ನೊಂದು ಗುಂಪು ಮಾಡೋಣ, ಈ ಎರಡು ಪದಗಳನ್ನು ಒಂದು ಗುಂಪು ಮಾಡೋಣ. x² - 4x ಒಂದು ಗುಂಪು, ಇನ್ನೊಂದು 2x - 8 ಗುಂಪು. ಅಂದ್ರೆ ಇದರಲ್ಲಿ ನಾನು ಕಾಮನ್ ಯಾವ್ದು ತೆಗಿಬಹುದು? ಇಲ್ಲಿ x² ಐತಿ ಅಂತಂದಾಗ x × x ಇರ್ತೈತಿ, ಯಾವಾಗಲೂ x × x ಇರ್ತೈತಿ. -4 ಅಂದ್ರೆ 4 2 ಅವಿಭಾಜ್ಯ ಅಪವರ್ತನಗಳು 2 × 2 × x. ಸೊ ಹಂಗಾರೆ ಇದ್ರಾಗ ಎರಡರಲ್ಲಿ ಇರ್ತಕ್ಕಂಥದ್ದು x ಮತ್ತು x ಕಾಮನ್ ಐತಿ, ಉಳಿದು 2 ಅಂತೂ ಇಲ್ಲೇ ಇಲ್ಲ. ಸೊ ಹಂಗಾರೆ ನಾನು x ಹೊರಗೆ ತೆಗಿತೀನಿ. ಅವಾಗ ಒಳಗೇನು ಉಳಿತದೆ ಅಂದರೆ ಬ್ರಾಕೆಟ್ ಒಳಗೆ x - 4x ಉಳಿತದೆ. ಅದೇ ರೀತಿ ಇಲ್ಲಿ 2x - 8 ಏನಿದಲ್ಲ, ಇದರಲ್ಲಿ ನಾವು 2 ಕಾಮನ್ ತೆಗೆದುಬಿಟ್ರೆ ಅಂದರೆ 2 ಇದ್ರಾಗ ಹೋಯ್ತು, ಇದ್ರಾಗ 8ರ ಅಪವರ್ತನದೊಳಗೆ 2 ಇದೆ. ಸೊ 2 ತೆಗೆದ್ರೆ ಒಳಗೇನು ಉಳಿತೈತಿ? x - 4x ಉಳಿತದೆ. ಓಕೆ, ಈ ರೀತಿ. ಸರಿ, ಈಗ ಇದು ಎರಡರಲ್ಲಿಯೂ ಕಾಮನ್ ಯಾವುದದ ನೋಡ್ರಿ, ಎರಡರಲ್ಲಿಯೂ ಕಾಮನ್ ಇರೋದು ಯಾವುದು? x - 4 x - 4 ಉಳಿತು. ಹೌದಾ? x - 4 x - 4 ಕಾಮನ್ ತಕ್ಕೋತೀನಿ ನಾನು. ಆವಾಗ x - 4 ಇಂಟು x + 2 ಆಕತಿ. ಇದನ್ನ ಕೂಡಿಸ್ಬೇಕು, x + 2x ಅಂತ ಕೂಡಿಸ್ಬೇಕು. ಅವಾಗ ಏನಾಗ್ತದೆ? x - 4 ಇಂಟು x + 2. ಹಂಗಾರೆ ನನಗೆ ಈ ವರ್ಗ ಬಹುಪದೋಕ್ತಿಯ ಅಪವರ್ತನಗಳು ಸಿಕ್ಕವು. ಅದಕ್ಕೆ ಶೂನ್ಯತೆಗಳು ಅಂತ ಹೇಳ್ತೇವೆ ಇಲ್ಲಿ, ಮೂಲಗಳಿಗೆ. ಹಂಗಾರೆ x = ಏನಾಯಿತು? -4 ಇದ್ದಿದ್ದು, x - 4 ಇದ್ದಿದ್ದು x = 4 ಆಗ್ತದೆ. ಅದೇ ರೀತಿ ಇದು x + 2 ಇದ್ದಿದ್ದು x = -2 ಆಗ್ತದೆ. ಸೊ ಹೀಗೆ. ಸೊ ಹಂಗಾರೆ x ಎರಡು ಮೂಲಗಳು ಸಿಕ್ಕವು ನನಗೆ, ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಸಿಕ್ಕವು. ಅವನ್ನೇ ನಾನೇನು ಬರ್ತೀನಿ, ಬಹುಪದೋಕ್ತಿಯ ಶೂನ್ಯತೆಗಳು ಅಂದಾಗ ಆಲ್ಫಾ ಮತ್ತು ಬೀಟಾ ಅಂತ ಬರ್ಕೋತೀನಿ. ಈಗ x ಅಂದ್ರೆ ಒಂದು x ಅನ್ನು ಆಲ್ಫಾ ಅಂತ ಮಾಡ್ಕೋತೀನಿ, ಇದನ್ನ ಆಲ್ಫಾ, ಇದನ್ನ ಬೀಟಾ ಅಂತ ತಗೊಳ್ತೀನಿ. ಅದೇ ರೀತಿ ನೆಕ್ಸ್ಟ್, ಹಂಗಾರೆ ಬಹುಪದೋಕ್ತಿಯ ಶೂನ್ಯತೆಗಳು ಏನಾದಪ್ಪ ಅಂದರೆ x = ಆಲ್ಫಾ = 2, ಬೀಟಾ = ಹಂಗಾರೆ ಶೂನ್ಯತೆಗಳು ಮತ್ತು ಶೂನ್ಯತೆಗಳು ಆಲ್ಫಾ = 4, ಬೀಟಾ = -2 ಆಯಿತು. ಅದೇ ರೀತಿ
ಈ ಬಹುಪದೋಕ್ತಿಯ ಸಹಗುಣಕಗಳು ಏನಪ್ಪಾ ಅಂತಂದ್ರೆ a ಈಕ್ವಲ್ ಟು 1 ಇದೆ, b ಈಕ್ವಲ್ ಟು -2 ಮತ್ತೆ c ಈಕ್ವಲ್ ಟು -8 ಆಯಿತು. ಓಕೆನಾ? ಸರಿ, ಹಂಗಾರೆ ನಾವೀಗ ಇವನ್ ತಾಳೆ ನೋಡೋಣ. ಅಂದ್ರೆ ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳಿಗೆ ಏನು ಸಂಬಂಧ ಅದ. ಸೊ ಹಂಗಾರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಂತ ಎರಡು ಸೂತ್ರ ಇರ್ತವೆ. ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂತ ಬರ್ತದೆ. ಸೊ ಶೂನ್ಯತೆಗಳ ಮೊತ್ತ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಅಂತ ಬರ್ತದೆ. ಸೊ ನನಗೀಗ ಆಲ್ಫಾ ಮತ್ತು ಬೀಟಾ ಎರಡೂಗಳನ್ನು ಕೂಡಿಸ್ತೀನಿ. ಅಂದ್ರೆ ಒಂದು 4 ಬಂದಿದೆ, ಇನ್ನೊಂದು 2 ಬಂದಿದೆ. ಹೀಗೆ 4 ಪ್ಲಸ್ -2 ಅಂತಂದ್ರೆ ಆಮೇಲೆ ಇದು ಸಹಗುಣಕಗಳನ್ನು ಬರ್ಕೋತೀನಿ. -b ಆಲ್ರೆಡಿ ಸೂತ್ರದಲ್ಲೂ ಇಲ್ಲಿ -b ಅದ ನೋಡ್ಕೊರಿ. ಆ ಬಳಿಕ ಇಲ್ಲಿ -b ಈಕ್ವಲ್ ಟು -2 ಅದ. ಅಂದ್ರೆ ಇದನ್ನ ಬ್ರಾಕೆಟ್ನೊಳಗೆ ಹಚ್ಕೋಬೇಕು ನಾವು. ಮೈನಸ್ ಇಂಟು ಬ್ರಾಕೆಟ್ -2 ಹಚ್ಕೋಬೇಕು. ಡಿವೈಡೆಡ್ ಬೈ a ಅಂದ್ರೆ ಒಂದು ಬರ್ಕೊಂಡೆ. ಅದೇ ರೀತಿ ಈಗ ನೋಡೋಣ, ಲೆಕ್ಕಾಚಾರ ಮಾಡೋಣ. 4ರಲ್ಲಿ 2 ಕಳೆದ್ರೆ ಅಂದ್ರೆ ಪ್ಲಸ್ ಇಂಟು ಮೈನಸ್ ಆಗ್ತದೆ. ಅಂದ್ರೆ ಪ್ಲಸ್ಸಿಗೆ ಮತ್ತು ಮೈನಸ್ಸಿಗೆ ಎರಡಕ್ಕೂ ಗುಣಿಸಿದ್ರೆ ಏನಾಗ್ತದೆ, ಮೈನಸ್ ಆಗ್ತತಿ. 4ರೊಳಗೆ 2 ಕಳೆದ್ರೆ 2 ಬರ್ತತಿ. ಇದನ್ನು ಅಷ್ಟೇ, ಈ ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿ ಇದು ಇಂಟು ಆಗಿ ಪ್ಲಸ್ ಬರ್ತದೆ. ಸೊ ಹಂಗಾರೆ 2 ಈಕ್ವಲ್ ಟು 2 ಆಯಿತು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಈಕ್ವಲ್ ಟು c/a. ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಆಲ್ಫಾ ನಿಮ್ಗೆ ಗೊತ್ತದ ವ್ಯಾಲ್ಯೂ 4 -2 ಆಲ್ಫಾ ಬೀಟಾ. ಹಂಗಾರೆ ಇವನ್ ಎರಡು ಗುಣಿಸಿದ್ರೆ ಏನು ಬರ್ತದಪ್ಪ, 4 ಅಂದ್ರೆ ಪ್ಲಸ್, ಇದ್ರ ಏನು ಮುಂದೆ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇಂಟು ಮೈನಸ್ 4 8 ಅಂತ ಬರ್ತೈತಿ. ಇಲ್ಲಿ 8 ಹಚ್ಕೋಬಹುದು. ಅದೇ ರೀತಿ c/a ಅಂದ್ರೆ c ಅಂದ್ರೆ ಎಷ್ಟೈತಿ, -8 ಅದ. -8 ಡಿವೈಡೆಡ್ ಬೈ a ಅಂದ್ರೆ 1. ಸರಿನಾ? ಈಗ ಹಂಗಾರೆ ಇದು -8 ಬರ್ತದ, ಇದು -8 ಬರ್ತದೆ. ಸೊ -8 ಈಕ್ವಲ್ ಟು -8. ಹಂಗಾರೆ ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳಿಗೆ ಸಂಬಂಧ ಸರಿ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ. ಈಗ ನಾವು ಎರಡನೇ ಲೆಕ್ಕ ಬಿಡಿಸೋಣ. ಸೊ ಆಸ್ ಇಟ್ ಈಸ್ ಏನಂದ್ರೆ ಇದರ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡು ಹಿಡ್ಕೋಬೇಕಂದ್ರೆ ನಾವು 9th ಏನು ಕಲ್ತೇವಲ್ಲ, ಮಧ್ಯಪದವನ್ನ ವಿಭಜಿಸಿ ಕಲಿಯೋದು. ಹಂಗಾರೆ ಈಗ 4 1 4, 4ಕ್ಕೆ ಮತ್ತು ಅಂದ್ರೆ ಎಗೆ ಮತ್ತು ಸಿಗೆ ಅಂತ ಹೇಳ್ತೀವಿ. ಇದು ಎ ಬಿ ಸಿ ಅಂತ ಹೇಳ್ತೀವಿ ಒಂದು ಬಹುಪದೋಕ್ತಿಯಲ್ಲಿ ಸಹಗುಣಕಗಳಿವು. ಸೊ ಇದು ಗುಣಿಸಿದಾಗ 4 ಬಂತು. ಆ 4ಅನ್ನ ಹಂಗಾರೆ ಎರಡು ಸಂಖ್ಯೆ ಗುಣಿಸಿದ್ರೆ 4 ಬರಬೇಕು. ಅವನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯದ ಸಂಖ್ಯೆ ಬರ್ಬೇಕು, ಅಂದ್ರೆ ಮಧ್ಯದ ಸಹಗುಣಕ ಬರ್ಬೇಕು. ಅದು -4 ಇದೆ. ಓಕೆ, ಹಂಗಾರೆ ಈಗ ನನಗೆ 2 2 4 ಗುಣಿಸಿದ್ರೆ 4 ಬರ್ತದೆ, ಕೂಡಿಸಿದ್ರೆ 4 ಬರ್ತದೆ. 2 ಕೂಡಿಸಿದ್ರೆ ಹಂಗಾರೆ ಈಗ 2 ಮತ್ತೆ 2 ನಮ್ಗೆ ಸಿಕ್ಕು. ಹಂಗಾರೆ ಇವ್ನು 2 ಯಾವ ಚಿಹ್ನೆ ಬರೀಬೇಕು, ಯಾಕಂದ್ರೆ -4 ಬರ್ಬೇಕಲ್ಲ ಅವ್ನು ಕೂಡಿಸಿದ್ರೆ. ಹಂಗಾರೆ 2 ಮೈನಸ್ ಇದ್ರೆ ಕೂಡಿಸ್ಬೋದು. ನಿಮ್ಗೆ ಪೂರ್ಣಾಂಕಗಳ ಸಂಕಲನ ವ್ಯವಕಲನ ಮಾಡಿರ್ಬೇಕು, ಆ ಸೂತ್ರವನ್ನು ಬಂದಿರಬೇಕು. ಅಂದ್ರೆ ನಾವು ಎರಡು ಪೂರ್ಣಾಂಕಗಳು ಪ್ಲಸ್ ಇದ್ದಾಗ ಕೂಡಿಸಿ ಪ್ಲಸ್ ಚಿಹ್ನೆಯನ್ನು ಬರಿತೀವಿ. ಅದೇ ರೀತಿ ಮೈನಸ್ ಇದ್ದಾಗೂ ಸಹಿತ ಕೂಡಿಸಿ ಮೈನಸ್ ಚಿಹ್ನೆಯನ್ನು ಬರಿತೀವಿ. ಅಕಸ್ಮಾತ್ ಒಂದು ಪ್ಲಸ್ ಒಂದು ಮೈನಸ್ ಇತ್ತಂದ್ರೆ ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆ ಬರಿತೀವಿ. ಇದು ಶಾರ್ಟ್ ಆಗಿ ನಾವು ನೆನಪಿಟ್ಕೋಬೇಕಾದ ಫಾರ್ಮುಲಾ. ನೆನಪು ಮಾಡಿಕೊಡ್ರಿ ಇದನ್ನ. ಸರಿ, ಇಕ್ವೇಶನ್ ಇದು ಬಹುಪದೋಕ್ತಿ. ಅದನ್ನು ಮಧ್ಯದ ಪದವನ್ನು ವಿಭಜಿಸ್ತೇನೆ. ಅಂದ್ರೆ -4x ಅನ್ನ ವಿಭಜನೆ ಮಾಡಿ ಏನು ಮಾಡ್ತೀನಿ, 4x² -2x 2x + 1 ಅಂತ ಮಾಡ್ಕೋತೀನಿ. ಸರಿ, ಈಗ ನನಗೆ 2 ಸಿಕ್ಕು. ಈಗ ನಾನು ಏನು ಮಾಡ್ತೀನಿ, ಇದೊಂದು ಗುಂಪು, 2ರದ್ದು ಒಂದು ಗುಂಪು, ಈ 2ರದ್ದು ಒಂದು ಗುಂಪು ಮಾಡಿಕೊಂಡು ಇದರ ಕಾಮನ್ ತೆಗಿತೀನಿ. ಹಂಗಾರೆ ಇಲ್ಲಿ 4 ಇದೆ, ಇಲ್ಲಿ ಸಹಗುಣಕ 2 ಇದೆ. ಇಲ್ಲಿ 2 ತೆಗೆದ್ರೆ ಇದ್ರಾಗೂ 2 ತೆಗಿಬಹುದು ನಾನು. ಯಾಕಂತಂದ್ರೆ 4ರ ಅಪವರ್ತನಗಳ 2 2 ಬರ್ತಾವ. ಓಕೆ, 1 2 2 ಬರ್ತೈತಿ, 4 ಬರ್ತೈತಿ. ಸರಿ, ಈಗ ನಾವು 2 ಕಾಮನ್ ತೆಗೆದುಬಿಟ್ರೆ ಏನು ಬರ್ತೈತಿ, 2 ಇಂಟು ಬ್ರಾಕೆಟ್ ಅಂದ್ರೆ ಆಮೇಲೆ ಎಕ್ಸ್ನು ಕಾಮನ್ ತೆಗಿಬಹುದು. ಇದ್ರಾಗ ಇಲ್ಲಿ 2x ಇದಾವ, 2x ಕಾಮನ್ ತೆಗೆದ್ರೆ ಇಲ್ಲಿ ಒಂದು x ಐತಿ. ಅಂದ್ರೆ 2x ಕಾಮನ್ ತೆಗೆದುಬಿಟ್ರೆ ಇಲ್ಲಿ +1 ಉಳಿತೈತಿ, ಇದು -1 ಉಳಿತೈತಿ. ಅಂದ್ರೆ 2x ಇಂಟು ಬ್ರಾಕೆಟ್ 2x + 1 ಈ ರೀತಿ. ಅದೇ ರೀತಿ ಅದು 1 ಕಾಮನ್ ಮಾಡ್ಕೊಳ್ಳೋಣ. ಅಂದ್ರೆ ಈ ಎರಡರಲ್ಲಿಯೂ ಕಾಮನ್ ಯಾವುದು ಇಲ್ಲ. ಇದರಲ್ಲಿ ಕಾಮನ್ ಯಾವುದು ಸಿಗುದಿಲ್ಲ. ನಾವು ಭಾಳ ಅಂದ್ರೆ 1ಅನ್ನ ಕಾಮನ್ ತಕ್ಕೋಬಹುದು. ಹಂಗಾರೆ 1ಅನ್ನು ತಕ್ಕೊಂಡು ಅದನ್ನ ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಗುಣಿಸಿದ್ರೆ ನೋಡ್ರಿ, ಇಲ್ಲಿ ಮೈನಸ್ ಅದ, ಈ ಮೈನಸ್ ಗುಣಿಸಿದ್ರೆ ನಮಗೆ ನಡುವಿಂದ ಇದು ಪ್ಲಸ್ ಬಂದೇ ಬರ್ತೈತಿ. ಸೊ ಅದಕ್ಕೆ ಅದನ್ನ ಮೈನಸ್ ಇಟ್ಕೊಂಡಿವಿ ನಾವು. ಸರಿನಾ? ಸರಿ, ಈಗ ಈ ಒಂದು ಬಹುಪದೋಕ್ತಿಯಲ್ಲಿ ಇದ್ರಾಗ ಏನು ಕಾಮನ್ನು, 2x
ಮೈನಸ್ 1 ಮತ್ತು 2x ಮೈನಸ್ 1 ಇವೆರಡು ಕಾಮನ್ ಇದಾವೆ. ಇವನ್ನ ಒಂದು ಕಡೆ ಬರ್ಕೋತೀನಿ. ಆಮೇಲೆ ಇದು 2x ಮೈನಸ್ 1 ಇವನ್ನ ಎರಡು ಒಂದು ಗುಂಪು ಮಾಡ್ಕೋತೀನಿ. ಸೊ 2x ಮೈನಸ್ 1 ಇಂಟು 2x ಮೈನಸ್ 1 ಅಂತ ಬರ್ಕೋತೀನಿ. ಸೊ ಈಗ x ಈಕ್ವಲ್ ಟು ಏನು ಮಾಡ್ಕೋತೀನಿ, ಸೊ 2x ಈಕ್ವಲ್ ಟು 1 ಆಕೈತಿ ಮತ್ತು ಇದು 2x ಈಕ್ವಲ್ ಟು ಪ್ಲಸ್ 1 ಆಕೈತಿ. ಯಾಕಂದ್ರೆ ಒಂದನ್ನು ಆಚೆ ಕಡೆ ಹೋದ್ರೆ ಸರಿಸ್ಬಿಟ್ರೆ ಏನಾಗ್ತದೆ ಪ್ಲಸ್ 1, ಅಂದ್ರೆ ಸ್ಥಾನ ಬದಲು ಚಿಹ್ನೆ ಬದಲು ಅಂತ ಅನ್ನೋದ್ರ ಪ್ರಕಾರ. ಈಗ ನಾವೇನು ಮಾಡಬೇಕು, ಗುಣಾಕಾರ ಬದಲು ಭಾಗಾಕಾರ. ಸೊ ಇಲ್ಲಿ x ಈಕ್ವಲ್ ಟು ಏನು ಮಾಡ್ತೀನಿ, x ಅನ್ನ ಒಂದು ಕಡೆ ಇಟ್ಕೊಂಡು ಎರಡನ್ನು ಆಚೆ ಕಡೆ ಹೋದರೆ ಅಂದರೆ ಎಕ್ಸ್ಗೆ ಮತ್ತು 2ಗೆ ಗುಣಾಕಾರ ಐತಿ, ಗುಣಾಕಾರ ಬದಲು ಭಾಗಾಕಾರ, ಭಾಗಾಕಾರ ಬದಲು ಗುಣಾಕಾರ, ಆ ರೀತಿ. ಸರಿ ಏನು ಮಾಡ್ತೀನಿ ಅಂದರೆ x ಈಕ್ವಲ್ ಟು 1/2, x ಈಕ್ವಲ್ ಟು 1/2, ಎರಡು ಕಡೆ 1/2 ಬರ್ತದೆ. ಸೊ ಹಂಗೆ ನನಗೀಗ ಶೂನ್ಯತೆಗಳು ಎರಡು ಸಿಕ್ಕು. ಏನಪ್ಪ ಅಂದ್ರೆ ನಾನಾಗಲ್ಲಿ ಹೇಳಿದೆ, ಇವು ಎಕ್ಸ್ ಏನಿದಾವಲ್ಲ, ಇದು ಅಲ್ಫಾ, ಇದು ಬೀಟಾ. ಸೊ ಶೂನ್ಯತೆಗಳು ಎರಡದು. ಸೊ ಒಂದು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನಾನು ಇಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಇಲ್ಲಿ ಎಸ್ ಅಂತಿದೆ ನಮ್ಮ ಬಹುಪದೋಕ್ತಿಯಲ್ಲಿ, ಇದನ್ನು ನಾನು ಎಕ್ಸ್ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸರ್ ಅಲ್ಲಿ ಎಸ್ ಇದೆ, ಇಲ್ಲಿ ಯಾಕೆ ಎಕ್ಸ್ ತೊಗೊಂಡಿರಿ ಅಂತೇಳಿ. ಸರಿ, ಇರಲಿ, ಕಾಮನ್ ಆಗಿರಲಿ ಅಂತ ಮಾಡಿದ್ದು. ನೆಕ್ಸ್ಟ್ ಈಗ ಶೂನ್ಯತೆಗಳು, ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಈಕ್ವಲ್ ಟು 1/2, ಬೀಟಾ ಈಕ್ವಲ್ ಟು 1/2. ಹಂಗಾರೆ ಬಹುಪದೋಕ್ತಿಯ ಸಹಗುಣಕಗಳು ಅಂದರೆ a ಈಕ್ವಲ್ ಟು 4, b ಈಕ್ವಲ್ ಟು -4, c ಈಕ್ವಲ್ ಟು 1 ಸಹಗುಣಕಗಳನ್ನು ಬರ್ಕೊಂಡೆ. ಈಗ ಹಂಗಾರೆ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗಿರುವ ಸಂಬಂಧವನ್ನು ತಾಳೆ ನೋಡೋದು. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a, ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a, ಎರಡು ನಾವು ತಾಳೆ ನೋಡ್ಬೋದು. ಫಸ್ಟು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಈಗ ನಾ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅಂದ್ರೆ ಅಲ್ಫಾ ಅಂದ್ರೂ 1/2, ಬೀಟಾ ಅಂದ್ರೂ 1/2 ಇದೆ. ಸೊ 1 + 1 ಇದು 1/2 ಪ್ಲಸ್ 1/2 ಅಂತ ಬರ್ಕೋತೀನಿ, ಈಕ್ವಲ್ ಟು -b/a ಏನೈತಿ, ಮೈನಸ್ ಅಂದರೆ -b. ನಾನು ಆಗಲೇ ಹೇಳಿದೆ ಆಲ್ರೆಡಿ. ಇಲ್ಲಿ ನೋಡ್ರಿ, ಇದು ಸೂತ್ರದೊಳಗೂ ಮೈನಸ್ ಇರ್ತೈತಿ, ಇಲ್ಲಿ -b ಈಕ್ವಲ್ ಟು -4 ಇದೆ. ಸೊ ಅವಾಗ ಏನು ಮಾಡ್ಕೋಬೇಕು, ಬ್ರಾಕೆಟ್ ಮೈನಸ್ ಆಫ್ -4 ಅಂತ ಹಚ್ಕೋಬೇಕು ಬ್ರಾಕೆಟ್ನಾಗ. ಯಾಕಂತಂದ್ರೆ ಈ ರೀತಿ ಎ ಅಂದರೆ ಎಷ್ಟಿದೆ, 4 ಇದೆ. ಸರಿ, ಈಗ ನಾನು ಇದನ್ನು ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಆಕೈತಿ, ಹೌದಾ? ಸರಿ, ಹಂಗಾರೆ ಆಮೇಲೆ ಇದನ್ನು ನೋಡ್ರಿ, ಇದನ್ನು ಹಚ್ಕೋತೀನಿ, ಮೈನಸ್ ಇಂಟು ಬ್ರಾಕೆಟ್ -4/4 ಅಂತ ಹಚ್ಕೋತೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇವನ್ನ ಕ್ಯಾಲ್ಕುಲೇಷನ್ ಬೇಕು ನೋಡ್ರಿ. 1/2 ಪ್ಲಸ್ 1/2 ಅಂದ್ರೆ 1, ಯಾಕಂದ್ರೆ ಅರ್ಧ ಕೂಡಿಸಿದ್ರೆ ಒಂದು ಪೂರ್ಣ ಆಕೈತಿ. ಈಗ ನಾವು ಹೇಳ್ತೀವಿ ಅರ್ಧ ರೊಟ್ಟಿ ಕೂಡಿಸಿದ್ರೆ ಒಂದು ರೊಟ್ಟಿ ಆಯಿತು ಅಂತ. ಹಂಗೆ ಅರ್ಧ ಪ್ಲಸ್ ಅರ್ಧ ಈಕ್ವಲ್ ಟು 1. ಅದೇ ರೀತಿ ಇದೇನಾಕತಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತಿ, ಪ್ಲಸ್ ಆಗಿಂದ 4 1 ಅಂದ್ರೆ 1 ಉಳಿತೈತೆ, ಅಂದ್ರೆ 1 ಈಕ್ವಲ್ ಟು 1 ಆಯಿತು. ಹಂಗಾರೆ ಶೂನ್ಯತೆಗಳು ತಾಳೆ ನೋಡಿದಾಗ, ಶೂನ್ಯತೆಗಳು ಮತ್ತು ಸಹಗುಣಕಗಳು ತಾಳೆ ನೋಡಿದಾಗ ಎರಡು ಸರಿ ಹೊಂದಾಣಿಕೆ ಆಗಿದ್ವು. ಇನ್ನು ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಓಕೆನಾ? ಈಗ ಅಲ್ಫಾ ಇಂಟು ಬೀಟಾ ಅಂದ್ರೆ 1/2 ಇಂಟು 1/2 ಅಂತ ಬರ್ಕೊತೀನಿ. 1/2 ಇಂಟು 1/2 ಈಕ್ವಲ್ ಟು c/a. ಸಿ ಎಷ್ಟೈತಿ, 1 ಐತಿ. ಎ ಎಷ್ಟೈತಿ, 4 ಐತಿ. ಅದು 1/4 ಆಕೈತಿ. 1/4 ಆಕೈತಿ. ಹಾಂ, ಈಗ ಇವನು ಎರಡು ಗುಣಿಸೋದು ಐತಲ್ಲ, 1/2 ಇಂಟು 1/2 ಅಂತಂದ್ರೆ ಇಲ್ಲಿ ಎಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ಕಡ್ತಾ ಹೊಡೆಯೋಕೆ ಆಗಲ್ಲ, ಯಾವುದು ಮ್ಯಾಕ್ ಕಡ್ತಾ ಹೋಗೋದಿಲ್ಲ, ಯಾವುದು ಬಾಗ್ ಹೋಗೋದಿಲ್ಲ. ಹಂಗಾರೆ ಏನು ಮಾಡಬೇಕು, ಅಂಶಕ್ಕೆ ಗುಣಿಸ್ಬೇಕು, ಛೇದಕ್ಕೆ ಗುಣಿಸಿಟ್ಬಿಡ್ಬೇಕು. ಸೊ ಹಂಗಾರೆ 1/4 ಈಕ್ವಲ್ ಟು 1/4 ಆಗ್ತದೆ ನೋಡ್ರಿ. ಹಂಗಾರೆ ತಾಳೆ ನೋಡಿ ಸರಿ ಆಯಿತು. ಹಂಗಾರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಮತ್ತು ಸಹಗುಣಕಗಳ ಸಂಬಂಧ ಎರಡು ಏನಾಯಿತು, ಸರಿ ಹೊಂದಾಣಿಕೆ ಆಯಿತು. ಹಂಗಾರೆ ಸರಿ ಇದೆ ಅಂತ ಅರ್ಥ ಆಯಿತು. ನೆಕ್ಸ್ಟ್ ಮುಂದಿನ ಲೆಕ್ಕ ನೋಡೋಣ. ಈಗ ಮೂರನೇ ಲೆಕ್ಕ ಬಿಡಿಸೋಣ ನಾವು. ಸೊ ಇಲ್ಲಿ ಮೂರನೇ ಲೆಕ್ಕ 6x² - 3 - 7x. ಸೊ ಇದು ಬಹುಪದೋಕ್ತಿಯ ಆದರ್ಶ ರೂಪದಲ್ಲಿ ಇಲ್ಲ. ಬಹುಪದೋಕ್ತಿಯ ಆದರ್ಶ ರೂಪ ಅಂತಂದ್ರೆ ax² + bx + c ಅಂದ್ರೆ ಘಾತಗಳ ಇಳಿಕೆ ಕ್ರಮದಲ್ಲಿ ನಾವು ಆದರ್ಶ ರೂಪವನ್ನು ಬರಿತೀವಿ. ಸೊ ಹಂಗಾರೆ ಈ ಸಮೀಕರಣವನ್ನು ನಾವು ಏನು ಮಾಡೋಣ, ಹಿಂದೆ ಮುಂದೆ ಮಾಡಿ ಬರೆಕೊಳ್ಳೋಣ. 7x ಆದಮೇಲೆ -3 ಅಂತ ಬರ್ಕೊಳ್ಳೋಣ, ಅಂದರೆ -7x - 3. ಸೊ ಈಗ ನಾವು ಮತ್ತೆ ಅಗೇನ್ ಮಧ್ಯಪದವನ್ನು ವಿಭಜಿಸಿ ಅಪವರ್ತಿಸೋಣ, ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಸೊ 6 ಮತ್ತು 3ಕ್ಕೆ ಗುಣಿಸ್ಬೇಕು, ಅಂದರೆ
ಎ ಇಂಟು ಅಂದ್ರೆ -18 ಆಯಿತು. ಹಂಗಾರೆ ಎರಡು ಸಂಖ್ಯೆ ಗುಣಿಸಿದ್ರೆ 18 ಆಗಬೇಕು, ಅದನ್ನು ಕೂಡಿಸಿದ್ರೆ ಕಳೆದ್ರೆ -7 ಬರಬೇಕು. ಸೊ ಹಂಗಾರೆ 9 ಮತ್ತು 9 2 9 2 18, 9ರಾಗ 2 ಕಳೆದ್ರೆ 7 ಬರ್ತದೆ, -7 ಬರಬೇಕು. ಅಂದಾಗ ದೊಡ್ಡ ಸಂಖ್ಯೆ ಏನಾಗಬೇಕು, ಮೈನಸ್ ಆಗಬೇಕು, ಸಣ್ಣ ಸಂಖ್ಯೆ ಪ್ಲಸ್ ಆಗಬೇಕು. ಈಗ ಗುಣಿಸಿದ್ರೆ -18 ಬರ್ತದೆ, ಸರಿನಾ? ಅದೇ ರೀತಿ ಅದನ್ನು ವಿಭಜನೆ ಮಾಡಿ ಬರಿತೀನಿ ನೋಡಿ. ಸೊ ಹೀಗೆ ಬರೆದು ನೆಕ್ಸ್ಟ್ ಏನು ಮಾಡಬೇಕು, ಇದ್ರಾಗ ಕಾಮನ್ ತೆಗಿಬೇಕು. ಇವು ಕೂಡ ಇದ್ರಾಗ ಮತ್ತು ಇದ್ರಾಗ, ಇದರಲ್ಲಿ 2x - 3 ಒಳಗೆ ಕಾಮನ್ ಯಾವುದು ಸಿಗೋದಿಲ್ಲ, ಅಂದರೆ ಸಾಮಾನ್ಯವಾದದ್ದು ಯಾವುದು ಸಿಗೋದಿಲ್ಲ ಇಲ್ಲಿ. ಈಗ ಇದ್ರಾಗ ಸಿಗ್ತದೆ 3ರಿಂದ, ಅಂದರೆ 6 ಮತ್ತು 3 3ರಿಂದ ಭಾಗ ಹೋಗ್ತವೆ ಅಂದಾಗ 3 ಮತ್ತು ಇಲ್ಲಿ x, ಇಲ್ಲಿ x ಐತಿ, ಈ ಒಂದು x 3 ಮತ್ತು x ಕಾಮನ್ ತೆಗಿತೀನಿ. ಅಂದಾಗ ಏನಾಕತಿ 3x ಇಂಟು ಬ್ರೇಕೆಟ್ 2x -3 ಅಂತ ಬರ್ತೈತಿ. ಸರಿ, ನೋಡೋಣ. ಅದು 1 ತೆಗಿಬೋದು ಅಲ್ಲಿ ಕಾಮನ್ ಆಗಿ. ನಾವು 1ಅನ್ನು ಹೊರಗಿಟ್ಕೊಂಡ್ರೆ 1ರಿಂದ ಯಾವುದೇ ಸಂಖ್ಯೆ ಗುಣಿಸಿದ್ರೆ ಅದೇ ಸಂಖ್ಯೆ ಬರ್ತದೆ. ಸೊ ಮತ್ತು ಇದರಲ್ಲಿ ಏನು ಮಾಡ್ಬೋದು ನಾವು, 2x - 3 ಮತ್ತು 2x - 3 ಇದು ಕಾಮನ್ ಐತಿ. ಇವನ್ ಕಾಮನ್ ತೆಗೆದು ಇದನ್ನು ಮತ್ತೆ ಇದನ್ನು ಆ್ಯಡ್ ಮಾಡ್ಕೋತೀನಿ, ಇಂಟು ಮಾಡ್ಕೋತೀನಿ, ಸರಿನಾ? 2x - 3 ಇಂಟು ಬ್ರಾಕೆಟ್ 3x + 1 ಅಂತ ಮಾಡ್ಕೋತೀನಿ. ಇವಾಗ 2x = 3 ಆಗ್ತದೆ, ಇಲ್ಲಿ 3x = -1 ಆಗ್ತದೆ ನೋಡಿ. 2x = 3 ಅಂದರೆ ಪ್ಲಸ್ ಮೈನಸ್ ಇದ್ದು ಪ್ಲಸ್ ಆಕೈತಿ, ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ. ಅಂದರೆ ಚಿಹ್ನೆ ಬದಲು ಸ್ಥಾನ ಬದಲು, ಸ್ಥಾನ ಬದಲು ಚಿಹ್ನೆ ಬದಲು. ಸೊ ಈಗ x ಇಲ್ಲೇ ಇಟ್ಟು 2ಅನ್ನು ಆ ಕಡೆ ಕಳಿಸ್ಬೇಕು, 2ಅನ್ನು ಆಚೆ ಕಡೆ ಕಳಿಸ್ಬೇಕು. ಈಗ ಈ 2x ಅನ್ನು ಆ ಕಡೆ ಕಳಿಸ್ಬೇಕಾದಾಗ x = 3 ಅಂದರೆ ಗುಣಾಕಾರ ಬದಲು ಭಾಗಾಕಾರ, ಭಾಗಾಕಾರ ಬದಲು ಗುಣಾಕಾರ, ಆ ನಿಯಮದ ಪ್ರಕಾರ x = 3/2, ಆಮೇಲೆ x = -1/3. ಸರಿ, ಹಾಗಾದ್ರೆ ನನಗೀಗ ಎರಡು ಶೂನ್ಯತೆಗಳು ಸಿಕ್ಕುವು, ಆಲ್ಫಾ ಮತ್ತು ಬೀಟಾ. ಈಗ ಶೂನ್ಯತೆಗಳು ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳು ಏನೇನಾದಪ್ಪ ಅಂದರೆ ಆಲ್ಫಾ = 3/2, ಬೀಟಾ = -1/3 ಆಯಿತು. ಹಂಗಾರೆ ಈಗ ನಾವು ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳಿಗೆ ಸಂಬಂಧವನ್ನು ತಾಳೆ ನೋಡಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ಆ ಬಹುಪದೋಕ್ತಿಯ ಸಹಗುಣಕಗಳನ್ನು ಬರ್ಕೋಬೇಕು. ಸಹಗುಣಕಗಳು ಏನಾಗ್ತೈತಿ, a = 6, b = -7, c = -3 ಬರ್ತದೆ. ಸೊ ಈಗ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳ ಸಂಬಂಧ ಏನಾಗ್ತದೆ, ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ = ಆಲ್ಫಾ ಪ್ಲಸ್ ಬೀಟಾ = -b/a ಅಂತ ಬರ್ತದೆ. ಆಲ್ಫಾ ಪ್ಲಸ್ ಬೀಟಾ = -b/a. ಸೊ ಆಲ್ಫಾ ಮತ್ತು ಬೀಟಾ ಎರಡೂ ಅಲ್ಲೇ ನಾನು ಬೆಲೆಯನ್ನು ಆದೇಶ ಮಾಡ್ತೀನಿ, ತುಂಬ್ತೀನಿ. ಸೊ 3/2 ಪ್ಲಸ್ ಇಂಟು ಬ್ರಾಕೆಟ್ -1/3. ಸರಿ, ಈಗ ಮಾಡ್ಕೊಂಡಾಗ ಏನಾಗ್ತದೆ, ಇಲ್ಲಿ ಒಂದು ಸಂಕಲನ ಕ್ರಿಯೆ ಮಾಡಬೇಕಾಗ್ತದೆ, ಅಂದರೆ ವ್ಯವಕಲನ ಕ್ರಿಯೆ ಮಾಡಬೇಕು. ನೋಡಿರಿ, ಇದನ್ನು ಪ್ಲಸ್ ಇಂಟು ಮೈನಸ್ ಬರ್ತೈತೆ, ಅಂದರೆ 3/2 -1/3. ಸೊ ಇಲ್ಲಿ ಎಲ್ಲಿ ಕಟ್ತ ಹೋಗಲ್ಲ. ಸೊ ನಾನು ಈ 3ಕ್ಕೆ ಅಂದರೆ ಓರೆ ಗುಣಾಕಾರ 2ರಿಂದ x ಗುಣಿಸ್ತೀನಿ. ಸೊ = 3 3 9 -2 1 2 ಡಿವೈಡೆಡ್ ಬೈ 2 3 6. ಸೊ ಸಿಂಪ್ಲಿಫೈ ಮಾಡಿದಾಗ 9ರಾಗ 2 ಕಳೆದ್ರೆ 7 ಡಿವೈಡೆಡ್ ಬೈ 6 ಬರ್ತದೆ. ಸೊ ನೆಕ್ಸ್ಟ್ ಈಗ ಇದನ್ನು ತುಂಬ್ಕೊತೀವಿ. -b/a ಅಂದರೆ -7 ಇದೆ ಆಲ್ರೆಡಿ, -7. ಸೊ ಮೈನಸ್ ಇಂಟು ಮೈನಸ್ ಏನಾಕೈತಿ, ಪ್ಲಸ್ ಆಕೈತಿ, ಡಿವೈಡೆಡ್ ಬೈ a ಅಂದರೆ 6 ಐತಿ. ಅದು 7 ಇಂಟು ಬ್ರಾಕೆಟ್ -7/6. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 7/6 ಬಂತು, ಅದನ್ನು ಸಿಂಪ್ಲಿಫೈ ಮಾಡಿದಾಗ 7/6 ಬರ್ತದೆ. ಓಕೆ, ಹಂಗಾರೆ ಮೊತ್ತ ತಾಳೆ ಬಂತು. ಅದೇ ರೀತಿ ಗುಣಲಬ್ಧ ನೋಡೋಣ. ಆಲ್ಫಾ ಇಂಟು ಬೀಟಾ = c/a. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a. ಸೊ ಆಲ್ಫಾ ಅಂದರೆ 3/2 ಇಂಟು -1/3 ಅಂತ ತುಂಬ್ಕೊಳ್ಳೋಣ, ಇಂಟು ಬ್ರಾಕೆಟ್ ಹಾಕ್ಕೊಂಡು. ಓಕೆ, ಇವಾಗ c/a ಅಂತಂದ್ರೆ ಇದೊಂದು ಬ್ರಾಕೆಟ್ ಕ್ಲೋಸ್ ಮಾಡೋಣ. ಓಕೆ, ಈಗ c/a ಅಂದರೆ -3/6 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ -1/3 ಹೆಂಗೆ ಬಂತಪ್ಪ ಅಂದರೆ ಈ 3 ಗ್ಯಾಟ್ ಕ್ಯಾನ್ಸಲ್, 3 ಒಂದಲೇ ಹೋಗ್ಬಿಡ್ತಿದ್ವು, 3 ಒಂದಲೇ ಹೋಯಿತು. ಸೊ ಉಳಿದದ್ದೇನು, -1 ಇಂಟು -1 -1, 2 ಇಂಟು 1 2, ಇದು -1/3. ಸೊ ಅದು ಸೇಮ್ ಬರ್ತದೆ. c/a ಅಂದರೆ -3/6 ಕಡ್ತಾ ಹೊಡೆದ್ಬಿಟ್ರೆ 1/2 ಬರ್ತದೆ.
ನೋಡ್ರಿ 3 ಒಂದ್ಲೆ 3 ಎರಡ್ಲೆ ಸರಿ. ಹಂಗಾರೆ ತಾಳೆ ಸರಿ ಬಂತು. ನೆಕ್ಸ್ಟ್ ಲೆಕ್ಕ ನೋಡೋಣ. ನಾಲ್ಕನೇ ಲೆಕ್ಕ 4u² ಮೈನಸ್ 8u. ಸೊ ಇಲ್ಲಿ ಸಿ ಅನ್ನೋ ಪದ ಇಲ್ಲ, ಯಾಕಂದ್ರೆ ಸ್ಥಿರಾಂಕ ಇಲ್ಲ. ಸೊ ಇದು ಇಷ್ಟೇ ಇದೆ, ax² ಪ್ಲಸ್ bx ಅಂತ ಅಷ್ಟೇ ಇದ್ದಂಗಿದೆ. ನೋಡೋಣ, ಈಗ ಇದನ್ನ ಕಾಮನ್ ತೆಗಿಬೋದು ಈಗ, ಯಾಕಂದ್ರೆ ಇನ್ನೊಂದು ನಾವು ಇದು ವಿಭಜನೆ ಮಾಡಕ್ಕೆ ಬರೋದಿಲ್ಲ. ಕಾಮನ್ ತೆಗೆದುಕೊಳ್ಳೋಣ. ಅಂದರೆ 4u² ಮೈನಸ್ 8u ಅಂದಾಗ 4 ಅನ್ನು ಕಾಮನ್ ತೆಗಿಬೋದು ಮತ್ತು u ಅನ್ನು ಕಾಮನ್ ತಗೊಂಡು, ಅಂದರೆ 4u ಹೊರಗೆ ತಗೊಂಡ್ರೆ u ಮೈನಸ್ 2 ಅಂತ ಬರ್ತದೆ, u ಮೈನಸ್ 2. ಹಂಗಾರೆ 4uಗೆ ಯಾವುದೇ ಶೂನ್ಯತೆಗಳು ಇಲ್ಲ, ಅಂದರೆ ಇದಕ್ಕೆ ಯಾವುದೇ ಇಲ್ಲ ಅಂದಾಗ 4u = 0, u = 0 ಆಗ್ತದೆ. ಸೊ ಇಲ್ಲಿ ಏನಕ್ಕೆ ಕೆಳಗೆ u ಮೈನಸ್ 2 ಅಂದರೆ u ಮೈನಸ್ 2 ಅಂದರೆ u = 2 ಆಕತ್ತೆ, ಪ್ಲಸ್ 2. ಓಕೆ, ಸೊ u = 0 ಆ್ಯಂಡ್ u = 2 ಎರಡು ಬರ್ತಾವೆ. ಸೊ ಇವು ಶೂನ್ಯತೆಗಳಾದವು. ಇವನೇನ ಒಂದು ಯು ಅನ್ನು ಆಲ್ಫಾ ಅಂತೀನಿ, ಇನ್ನೊಂದು ಯು ಅನ್ನು ಬೀಟಾ ಅಂತೀನಿ, ಸರಿನಾ? ಓಕೆ, ಈಗ ಆಲ್ಫಾ ಪ್ಲಸ್ ಬೀಟಾ = ಮೈನಸ್ b/a. ಬಹುಪದೋಕ್ತಿಗಳ ಶೂನ್ಯತೆಗಳು 0 ಮತ್ತು 2. ಸೊ ಮೊತ್ತ ಅಂದರೆ ಈಗ ಸಹಗುಣಕಗಳನ್ನ ಬರ್ಕೊಂಡ್ರೆ ಏನಕ್ಕತಿ, a = 4, b = -8, c = 0. ಸಿ ಇಲ್ಲ ಅಲ್ಲ, ಅದಕ್ಕೆ 0 ಹಚ್ಕೊಂಡಿದ್ವಿ. ಸೊ ಆಲ್ಫಾ ಪ್ಲಸ್ ಬೀಟಾ = ಏನಾಗ್ತೈತಿ, ಮೈನಸ್ b/a ಹಚ್ಕೊಂಡು ಅದ್ರಾಗ ಆದೇಶ ಮಾಡೋಣ. 0 + 2 ಅಂತಂದರೆ 2 ಆಕೈತಿ. ಅಂದರೆ -8/4 ಅಂತಂದ್ರೆ -8 -8 ಅಂದರೆ 4 1 4 2 ಅಂದರೆ 4 ಒಂದ್ಲೆ 4 ಎರಡ್ಲೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ. ಸೊ 2 = 2 ಬರ್ತದೆ. ಅಂದರೆ ಮೊತ್ತ ಸರಿ ಹೊಂತು, ತಾಳೆ ಹೊಂದೈತೆ. ಇನ್ನು ಗುಣಲಬ್ಧ ನೋಡೋಣ. ಶೂನ್ಯತೆಗಳ ಗುಣಲಬ್ಧ = ಆಲ್ಫಾ ಇಂಟು ಬೀಟಾ = c/a. ಆಲ್ಫಾ ಇಂಟು ಬೀಟಾ = c/a. ಆಲ್ಫಾ 0 ಇಂಟು 2 ಮಾಡಿದರೆ 0ನ ಬರ್ತೈತಿ, c/a. ಸಿ ಅಂದರೆ 0 ಅದ, 0/6 ಅಂದರೆ 0ನ, ಅಂದರೆ 0 = 0ನ ಆಗ್ತದೆ. 0/6 4 ಅಂದರೆ 0ನೇ. ಓಕೆ, 0 ಇಂಟು 0 = 0. ಹಂಗಾರೆ ನಮಗೆ ಸರಿ ಹೊಂದಾಣಿಕೆ ಆಯಿತು. ತಾಳೆ ನೋಡಿದ್ದು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗೆ ಸರಿಯಾಗಿದೆ. ಇನ್ನು 5ನೇ ಲೆಕ್ಕ t² = 15. ಹಂಗಾರೆ ನೋಡ್ರಿ, ಇಲ್ಲಿ t² = 15 ಆದರೆ t² = 15 ಆಯಿತು. ಸೊ 15. ಸೊ t = ಅಂದ್ರೆ ಅದನ್ನ ಸ್ಕ್ವೇರ್ ಮಾಡಿದರೆ, ಸೊ ಇದು √15 ಬರ್ತೈತಿ. ಅಂದರೆ ಪ್ಲಸ್ ಆರ್ ಮೈನಸ್, ಯಾಕಂದ್ರೆ ರೂಟ್ ಹಾಕಿದಾಗ +1 + 1 ಮೈನಸ್ ಆಗಿರ್ತೈತೆ, ಆ ರೀತಿ. ನೆಕ್ಸ್ಟ್ ಅದನ್ನೇ ಬರೀತೀನಿ ನೋಡ್ರಿ. t² - 15 = t² = 15. t² = +or- ಆಯಿತು. ಸೊ ಈಗ ಹಂಗಾರೆ ಒಂದು ಮೂಲ, ಇದು ಒಂದು ಶೂನ್ಯತೆ ಪ್ಲಸ್ √15, ಇನ್ನೊಂದು ಶೂನ್ಯತೆ ಮೈನಸ್ √15 ಆಗ್ತದೆ. t = +√15, ಇನ್ನೊಂದು t -√15. ಅಂದರೆ ಇದು ಆಲ್ಫಾ ಮತ್ತು ಬೀಟಾ ಅಂತ ಎರಡು ಕನ್ಸಿಡರ್ ಮಾಡೋಣ. ಆಲ್ಫಾ ಇಂಟು ಬೀಟಾ. ಸೊ ಈಗ ಶೂನ್ಯತೆಗಳ ಮೊತ್ತ, ಬಹುಪದೋಕ್ತಿಗಳ ಶೂನ್ಯತೆಗಳು √15 -√15 ಆಯಿತು. ನೆಕ್ಸ್ಟ್ ಸಹಗುಣಕಗಳು ಅಂದರೆ a = 1, c = 15 -15 ಮತ್ತು b 0, b ಇಲ್ಲ. ಓಕೆ, ಸೊ ಇವುಗಳನ್ನ ಮೊತ್ತ ನೋಡೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಹಂಗಾರೆ ಆಲ್ಫಾ ಅಂದರೆ √15 + √15, ಇದು -√15, ಸಾರಿ, +√15. ಸೊ ಹಂಗಾರೆ ಇದನ್ನು ನಾನು ಹೊರಗೆ ತಂದರೆ ಏನು ಬರ್ತದೆ ಅಂದರೆ ಪ್ಲಸ್ ಇಂಟು ಮೈನಸ್ ಮಾಡಿಬಿಟ್ರೆ ಇದೇನಾಕೈತಿ, ಮೈನಸ್ಸೇ ಬರ್ತೈತಿ. ಹಂಗಾರೆ ಇದೊಂದು ಪ್ಲಸ್ ಐತಿ, ಇದೊಂದು ಮೈನಸ್ ಐತಿ, ಎರಡು ಗೆಟ್ ಕ್ಯಾನ್ಸಲ್ ಆದವು, 0 ಆಯಿತು. ಅದೇ ರೀತಿ -b/a, -b ಅಂದರೆ 0 ಐತಿ, 0/anything is 0. ಸೊ ಅದು 0 = 0ನ ಬರ್ತೈತಿ. -0/1 ಅಂದರೆ 0 = 0. ಇನ್ನು ಗುಣಲಬ್ಧ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ = ಮೈನಸ್ ಇದು c/a, ಸಾರಿ ಮೈನಸ್ ಅಲ್ಲ, c/a.
ಸೊ ಅಲ್ಫಾ ಮತ್ತು ಬೀಟಾ ಎರಡು ಗುಣಿಸ್ಬೇಕು ಅಂದರೆ √15 ಇಂಟು ಮೈನಸ್ √15 ಇಂಟು ಮೈನಸ್ √15 ಅವಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಸೊ √15 ಅಂದ್ರೆ √15 ಹೋಗಿ √15 ಇಂಟು √15 ಏನಾಕೈತಿ 15 ಅಷ್ಟೇ ಉಳಿತೈತಿ ರೂಟ್ ಗೆಟ್ ಕ್ಯಾನ್ಸಲ್ ಆಕೈತಿ ಅಂದರೆ ಸೊ ಈ ರೀತಿ ನೋಡ್ಕೊಳ್ರಿ ಏನಂದ್ರೆ √15 ಇಂಟು √15 ಎರಡೂ ಗುಣಿಸಿದಾಗ √15 ಸ್ಕ್ವೇರ್ ಅಂತ ಮಾಡಿಕೊಂಡ್ರೆ ಈ ಸ್ಕ್ವೇರು ಈ ರೂಟು ಕ್ಯಾನ್ಸಲ್ ಆಗ್ತೈತಿ ಅವಾಗೇನು ಉಳಿತೈತಿ 15 ಅಷ್ಟೇ ಉಳಿತೈತಿ ಹೊರಗೆ ಒಂದು ಮೈನಸ್ ಅನ್ನೋದು ಮೊದಲೇ ಐತಿ ಅದು ಮೈನಸ್ ಅಂತ ಬರ್ಕೊಳ್ಳೋ ಅಂದ್ರೆ -15 ಹಂಗಾರೆ C/A ಅಂದ್ರೆ -15/1 ಅಂತ ಅಂದ್ರೆ -15 = -15 ಬರ್ತದೆ ಆನ್ಸರ್ ಈ ರೀತಿ -15 = -15 ಸೊ ನಾವು ಈಗ ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳಿಗೆ 5 ಲೆಕ್ಕವನ್ನು ಬಿಡಿಸಿದ್ವಿ 6ನೇದು ನೋಡೋಣ 3x² - x -4 ಅಂತೈತಿ ಸೊ ಇಲ್ಲಿ ನಾವು 3ಗೆ ಮತ್ತು 4ಕ್ಕೆ ಗುಣಿಸಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ 12 ಬರ್ತೈತಿ ಈಗ ಎರಡು ಸಂಖ್ಯೆ ಗುಣಿಸಿದ್ರೆ 12 ಬರಬೇಕು ಕೂಡಿಸಿದ್ರೆ ಕಳೆದ್ರೆ 1 ಬರಬೇಕು ಅಂದ್ರೆ 4 3 12 ಸೊ ಇದು ಆಲ್ರೆಡಿ ಮೈನಸ್ ಬರಬೇಕು ಯಾಕಂದ್ರೆ ಒಂದು ಸಂಖ್ಯೆ ಮೈನಸ್ ಐತಿ ಸಿ ಅನ್ನೋದು ಸೊ ಹಂಗಾರೆ ನಮಗೇನು ಬರಬೇಕು ಇದು ಉತ್ತರ -1 ಬರಬೇಕು ಹಂಗಾರೆ ಏನು ಮಾಡಬೇಕು ಹಂಗಾರೆ ದೊಡ್ಡ ಸಂಖ್ಯೆ ಮೈನಸ್ ಆಗಿದ್ರೆ ಸಣ್ಣ ಸಂಖ್ಯೆ ಪ್ಲಸ್ ಆಗಿದ್ರೆ ಸರಿ ಹೊಂತೈತಿ ಅಂದ್ರೆ ಕಳೆದ್ರೆ -1 ಬರ್ತೈತಿ ಮಧ್ಯದ ಸಂಖ್ಯೆ ಬರ್ತೈತಿ ಹಂಗಾರೆ ಹೊಡೆಯೋಣ ಈಗ ಹಂಗಾರೆ 3x² - x -4 ಅನ್ನು ಮಧ್ಯದ ಪದ ಹೊಡೆದ್ರೆ ಅಂದ್ರೆ -4x + 3x -4 ಅಂತ ಹಚ್ಕೊಳ್ಳೋಣ ಈಗ ಇವು ಒಳಗೆ ಕಾಮನ್ ತೆಗಿಯೋಣ ಇದ್ರಾಗ ಯಾವುದು ಕಾಮನ್ ಬರೋಲ್ಲ ಯಾಕೆ 3 ಒಂದು ಅವಿಭಾಜ್ಯ ಸಂಖ್ಯೆ 4 ಒಂದು ಭಾಜ್ಯ ಸಂಖ್ಯೆ ಎರಡರಲ್ಲೂ ಕಾಮನ್ ಇದ್ದದ್ದು ಸರಿ ಹೊಂತದೆ ಎರಡಕ್ಕೂ ಕಾಮನ್ ಅಂದರೆ x ಬರ್ತದೆ ಸೊ ಇಲ್ಲಿ x² ಒಳಗೆ ಒಂದು x ಅನ್ನು ಹೊರಗೆ ತೆಗಿಬೋದು ಇಲ್ಲಿ ಒಂದು x ಅನ್ನು ಹೊರಗೆ ತಗೊಂಡ್ರೆ ಹೊರಗೆ x ಇಂಟು ಬ್ರಾಕೆಟ್ 3x - 4 ಅಂತ ಬರ್ತದೆ ಇದು 3x - 4 ಯಾಕಂದರೆ ಹೊರಗೆ ಒಂದನ್ನು ತೆಗೆದುಕೊಂಡೇನು ಕಾಮನ್ ಹಂಗಾರೆ ಇವು ಕಾಮನ್ ಅನ್ನು ಒಂದು ಕಡೆ ಬರ್ಕೊಂಡು ಇಂಟು ಅಂದ್ರೆ ದಿಸ್ ಇಂಟು ದಿಸ್ ಅಂದರೆ ಯಾವುದು ಕಾಮನ್ ಇದ್ದದ್ದು ಬರ್ಕೊಂಡು 3x - 4 ಇಂಟು x + 1 ಅದು 1 ಹಚ್ಕೋತೀನಿ ಸೊ ಈಗ ನಾನು x = ಮಾಡ್ಕೋಬೇಕಂದ್ರೆ 3x ಅಲ್ಲೇ ಇಟ್ಟು -4 ಅನ್ನು ಆ ಕಡೆ ಕಳಿಸಿದ್ರೆ ಏನಾಕೈತಿ +4 ಆಕೈತಿ x ಅಲ್ಲೇ ಇಟ್ಟು ನೋಡ್ರಿ ಈ ರೀತಿ ಇಲ್ಲಿ x = 4 ಆಯಿತು x = -1 ಆಯಿತು ಸರಿ ಇಲ್ಲಿ 3x = 4 ಇಟ್ಟು ಬಂದಿದ್ದೈತಲ್ಲ ಅದನ್ನು 3 ಆಚೆ ಕಡೆ ಕಳಿಸಿದ್ರೆ x = 4/3 x = -1 ಹಂಗಾರೆ ಎರಡು ಮೂಲಗಳು ಇದು ಎರಡು ಶೂನ್ಯತೆಗಳು ಸಿಕ್ಕು ಆಲ್ಫಾ ಇಂಟು ಬೀಟಾ ಸೊ ಆಲ್ಫಾ ಬೀಟಾ ಸಿಕ್ಕು ಸರಿ ಇವಾಗ ಶೂನ್ಯತೆಗಳು ಬಹುಪದೋಕ್ತಿಯ ಶೂನ್ಯತೆಗಳೇನಾದವು 4/3 ಮತ್ತು -1 ಆಯಿತು ಅದೇ ರೀತಿ ಇವನು ಸಹಗುಣಕಗಳನ್ನು ಬರ್ಕೋಣ ತಾಳೆ ನೋಡ್ಬೇಕಂದ್ರೆ ಅವ್ನು ಬರ್ಕೋಬೇಕು ಬಹುಪದೋಕ್ತಿಯ ಸಹಗುಣಕಗಳು ಏನಾಗ್ತಾವಪ್ಪ ಅಂದರೆ a = 3 b = -1 c = -4 ಓಕೆ ನೆಕ್ಸ್ಟ್ ಹಂಗಾರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a ಆಕೈತಿ ಸೊ ಇಲ್ಲಿ ತುಂಬಿದಾಗ ಏನು ಬರ್ತದೆ ತುಂಬಿದ್ರೆ ಏನಾಕೈತಿ ಒಂದು ಕಳೆದು ಬಿಟ್ರೆ ಆ ಬಳಿಕ -b/a ಅಂತ -b ಅಂದ್ರೆ -1 ಐತಿ -1 ಇಂಟು -1 1 ಬರ್ತದೆ 1/a ಅಂದ್ರೆ 1/3 ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ ಏನಂದ್ರೆ 4/3 ಇದು ಪ್ಲಸ್ ಇಂಟು ಮೈನಸ್ ಅಂದರೆ -1 ಆಗುತ್ತೆ 4 ಗುಣಾಕಾರ /1 ಅಂತ ತಿಳ್ಕೊಂಡು 1 4 4 -3 1 3 /3 1 ಅಂದರೆ 1/3 ಸೊ ಅದು 1/3 ಬರ್ತೈತಿ ಇದು 1/3 ಬರ್ತೈತಿ ಸೊ 1/3 = 1/3 ಮೈನಸ್ ಇಂಟು ಮೈನಸ್ ಏನಾಕತಿ ಪ್ಲಸ್ ಆಗಿ 1/3 ಬರ್ತೈತಿ ಓಕೆ ನೆಕ್ಸ್ಟ್ ಇನ್ನು ಗುಣಲಬ್ಧ ಆಲ್ಫಾ ಇಂಟು ಬೀಟಾ = c/a ಸೊ ಆಲ್ಫಾ ಅಂದ್ರೆ 4/3 ಬೀಟಾ ಅಂದ್ರೆ -1 ಸೊ -4/3 ಆಕೈತೆ ಆನ್ಸರ್ ಇಂಟು -1 ಅಂದ್ರೆ -4/3 = c/a ಅಂದ್ರೆ c ಅಂದ್ರೆ -4/a ಅಂದ್ರೆ 3 ಅಂದ್ರೆ ಅದು -4/3 ಬರ್ತೈತಿ
ಓಕೆ -4/3 = -4/3. ಸಾರಿ, ಒಂದು ಅಂಕೆ ಆಯಿತು. ಹಂಗಾರೆ ನಾವೀಗ ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳ ಸಂಬಂಧವನ್ನು ತಾಳೆ ನೋಡಿದ್ವಿ, ಎಲ್ಲ ಸರಿಯಾಗಿದ್ದಾವ. ಸೊ ಈಗ ಮುಂದಿನ ಕ್ಲಾಸ್ನಲ್ಲಿ ನಾವು ಇದೇ 2.2 ಅಭ್ಯಾಸವನ್ನು ಮುಂದುವರಿಸೋಣ. ಓಕೆ, ಧನ್ಯವಾದಗಳು. ಒಮ್ಮೆ ಪ್ರಾಕ್ಟೀಸ್ ಮಾಡಿ, ಬಿಡಿಸಿ ತೆಗೆದುಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗ್ತಾವೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.